ವಿಶೇಷವಾದಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸೂರ್ಯ ಹುಟ್ಟೆ ಸಮಯದಲ್ಲಿ ಲಕ್ಷ್ಮೀ ನರಸಿಂಹಗೆ ಬೆಳಕು ಬೀಳುತ್ತೆ. ಸೂರ್ಯ ಕರೆಕ್ಟಾಗಿ ಬಿಂಬ ಬಿದ್ದಷ್ಟ ಆ ಸ್ವಾಮಿಯವರಿಗೆ ಒಂದು ಕಲೆ ಬರುತ್ತೆ. ಮಂಗಳಮುಖಿಯರು ಬರ್ತಾರೆ, ಇದ್ರ ಬಗ್ಗೆ ತಿಳಿಸಿ. ಒಂದೊಂದು ಅವ್ರು ಅಲಂಕಾರ ಮಾಡ್ಕೊಂಡಿರ್ತಾರಲ್ಲ, ಹೂವಿನ ಅಲಂಕಾರ, ಅದು ಲಕ್ಷಾಂತರ ರೂಪಾಯಿ ಇರುತ್ತೆ. 10,000ದಿಂದ ಹಿಡಿದು 1.5 ಲಕ್ಷ 2 ಲಕ್ಷ ರೂಪಾಯಿ ಗಂಟೆ ಇರುತ್ತೆ. ಅವ್ರ ಹತ್ರ ಜ್ಯುವೆಲರೀಸು ಎಷ್ಟಿರ್ತೈತೋ ಅಷ್ಟೆಲ್ಲ ಹಾಕೊಂಡಿರ್ತಾರೆ. ನಮಗೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ಮಾಮೂಲಿ ಜನತರ ಆಗಲಿ ಅಂತ ಸ್ವಾಮಿ ಹತ್ರ ಕೇಳ್ಕೊಂಡು ಅರಕೆ ಕಟ್ಕೊಂಡು, ಆಮೇಲೆ ಬೆಂಗಳೂರಲ್ಲಿ ಒಂದೇ ಕರ್ಗ ಆಗೋದು, ಇಲ್ಲ ಆ ಥರದ್ದು ಒಂದು 200 ಕರ್ಗ ಆಗುತ್ತೆ. ಬೆಂಗಳೂರಿನ ಬನ್ನೇರ್ಘಟ್ಟ ಶ್ರೀ ಚಂಪಕಧಾಮ ಸ್ವಾಮಿಯ ದೇವಾಲಯದಲ್ಲಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ, ಒಗ್ಗಟ್ಟಿಂದ ನಡೆಯುವಂಥ ಕಾರ್ಯಕ್ರಮ ಎಲ್ಲೂ ನಡೆಯಲ್ಲ. ನಾವ್ಯಾರು ಡೇಟ್ ಇಕ್ಕೋದಲ್ಲ ಇದಕ್ಕೆ, ಜಾತ್ರೆಗೆ. ಒಳಗಡೆ ದ್ವಾಪರಯುಗ ತೀರ್ಥಯುಗ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಆ ವಿಗ್ರಹನ ನಮ್ಮ ಯುಗ ಮುಗಿದು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತ ಕೊಟ್ಟಿರೋದು ಉತ್ಸವ ಮೂರ್ತಿನ. ಅದು ಯಾರು ನರಮಾನವರು ಮಾಡಿರೋದಲ್ಲ, ದೈವಮಾನವರು ಮಾಡಿರೋದು. ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಇದೆ. ಪೊಲೀಸರು ನೈಟ್ ರೌಂಡ್ಸ್ ಬಂದಾಗ ಒಳಗಡೆ ಭಜನೆ ಆಗ್ತಾ ಇದೆ, ನೀವು ಯಾರನ್ನ ಕೂಡ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ರಾತ್ರಿ 2 ಗಂಟೆಯಲ್ಲಿ ನಮ್ಮನ್ನೇ ಬಂದು ಎಬ್ಬರಿಸಿರೋ ನಿದರ್ಶನ ಇದೆ. ಶ್ರೀ ಚಂಪಕಧಾಮ ಕ್ಷೇತ್ರ, ಈ ದೇವಾಲಯವನ್ನ ನೀವು ನೋಡಿದ್ರಿ ಅಲ್ವಾ. ಈಗ ನಿಮ್ಮನ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ, ಈ ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಮ್ಮ ಹೆಸರು ಅರ್ಚಕಂ ಎಸ್ ರಮೇಶಾಚಾರ್ ಅಂತ. ಇಲ್ಲಿ ನಾವು 30 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀವಿ. ಇದು ಲಕ್ಷ್ಮೀ ನರಸಿಂಹ ಉದ್ಭವ ಪ್ರತಿಷ್ಠಾಪನೆ ಆಗಿರೋದು, ಋಷಿಗಳು ಬಂದು ಸ್ಥಾಪನೆ ಮಾಡಿ ಹೋಗಿರೋದು. ಅಂದರೆ ಇಲ್ಲಿ ವಿಶೇಷ ಅಂದರೆ ಜಾತ್ರೆಯಲ್ಲಿ ಶ್ರಾವಣ ಮಾಸದಲ್ಲಿ ನರಸಿಂಹ ಜಯಂತಿ ವಿಶೇಷ ಪೂಜೆ ಇರುತ್ತೆ. ಅಂದರೆ ಇದು ಗರುಡ ಲಕ್ಷ್ಮೀ ನರಸಿಂಹಸ್ವಾಮಿ. ಬಳೆಪೇಟೆಯಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ, ಈ ಬನ್ನೇರದಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ವಿಶೇಷ ಏನಂದರೆ ಬೆಳಗಿನ ಜಾವದ ಸೂರ್ಯ ಹುಟ್ಟೆ ಸಮಯದಲ್ಲಿ ಲಕ್ಷ್ಮೀ ನರಸಿಂಹಗೆ ಬೆಳಕು ಬೀಳುತ್ತೆ. ಆ ಲೈಟ್ ಇದ್ದಿರೋದು ಸೂರ್ಯ ಕರೆಕ್ಟಾಗಿ ಬಿಂಬ ಬಿದ್ದಷ್ಟ ಆ ಸ್ವಾಮಿಯವರಿಗೆ ಒಂದು ಕಲೆ ಬರುತ್ತೆ. ಇದು ಪ್ರತಿನಿತ್ಯನೂ ನಡೆಯುತ್ತೆ? ಪ್ರತಿನಿತ್ಯ ಇದೆ ಸರ್, ಪ್ರತಿನಿತ್ಯ ಇದೆ. ಬಟ್ ನಾವು ಬಾಗಿಲು 5:30 ತೆಗೆಯೋ ಟೈಮಲ್ಲಿ ಸೂರ್ಯ ಹುಟ್ಟಿದ ಟೈಮಲ್ಲಿ ಸ್ವಾಮಿ ಬಿಂಬ ಬೀಳಿದ ಮೇಲೆ ನಾವು ಲೈಟ್ ಹಾಕಲ್ಲ, ದೀಪ ಹಚ್ಚಲ್ಲ. ಕರೆಕ್ಟಾಗಿ ಆ ಸ್ವಾಮಿಗೆ ವಾಸ್ತವವಾಗಿ ಕರೆಕ್ಟಾಗಿ ಸೂರ್ಯ ಆ ಸ್ವಾಮಿಗೆ ಬೀಳುತ್ತೆ. ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿ ಋಷಿಗಳು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ನಮಗೆ ಇತಿಹಾಸ ಹೇಳ್ತಾರೆ. ಈಗ ಇಲ್ಲಿ ಅಂದರೆ ಬೆಟ್ಟದ ಮೇಲೆ ಹತ್ಕೊಂಡು ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಂದರೆ ಸುಮಾರು ಮೆಟ್ಲುಗಳು ಹತ್ತಿ ಹೋಗಬೇಕಾಗತ್ತೆ. ಅವ್ರಿಗೂ ಏನಾದರೂ ವಿಶೇಷವಾಗಿ ಅಲ್ಲಿನೇ ಪೂಜೆ ಮಾಡ್ತೀರಾ ಅಥವಾ ಹೇಗೆ ಸರ್? ಅಲ್ಲಿನೂ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ಮೇಡಮ್, ಅಲ್ಲಿ ವಿಶೇಷ ನಡೆಯುತ್ತೆ. ಮತ್ತೆ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿದು ಇನ್ನೊಂದು ಪವಾಡ ಏನಂದರೆ, ನಮಗೆ ಊರು ಸುತ್ತ ಎಲ್ಲೂ ಮಳೆ ಆಗಿಲ್ಲ ಅಂದ್ರೂ ನಾವು ಅಲ್ಲಿ
ಕುಂಭಾಭಿಷೇಕ ಅಂತ ಮಾಡ್ತೀವಿ ಮಳೆ ಬರ್ದಿದ್ದಂಥ ಸಂದರ್ಭದಲ್ಲಿ. ಓಹೋ ಹಾ ಹಾ ನರಸಿಂಹಸ್ವಾಮಿ ಸಾಯಂಕಾಲದಷ್ಟೊತ್ತಿಗೆ ತುಂತರ ನೆನ ಬೀಳುತ್ತೆ, ರೋಡ್ ನೆನೆಯಂಗನ ಬೀಳುತ್ತೆ. ಓಕೆ. ಆ ಪದ್ಧತಿ ಇದೆ. ಮತ್ತೆ ಏನು ನೀವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗಿ ಮಂಗಳವಾರದೊತ್ತು 9 ಮಂಗಳವಾರ ಈ ಥರ ನೀವು ಏನು ಅನ್ಕೊಂಡು ಬೆಲ್ದಾರತಿ ಮಾಡಿ ಪೂಜೆ ಮಾಡ್ಕೊಂಡು ಏನೇ ಬರಲಿಲ್ಲ 9 ವಾರ ಹೋಗ್ಬಿಟ್ಟು ಬಂದ್ರೂ ನಿಮ್ಗೆ ಏನು ಅನಿಸುತ್ತೆ ಅದಾಗುತ್ತೆ. ಇಂಥ ಒಂದು ವಿಶೇಷವಾದಂಥ ವಿಶಾಲವಾದಂಥ ದೇವಸ್ಥಾನ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂಥದ್ದು, ಬನ್ನೇರುಘಟ್ಟದಲ್ಲಿ ಇರುವಂಥದ್ದು. ಇಲ್ಲಿ ಮಂಗಳಮುಖಿಯರು ಬರ್ತಾರೆ, ಪೂಜೆ ಸಲ್ಲಿಸ್ತಾರೆ. ಇದ್ರ ಬಗ್ಗೆ ತಿಳಿಸಿ. ಮಂಗಳಮುಖಿಯರು ವಿಶೇಷನೇ ಇಲ್ಲಿ. ಓ, ಅಂದ್ರೆ ಅವ್ರನ್ನ ಕರೆಸ್ತೀರಾ ನೀವು? ಕರ್ಸಲ್ಲ, ಅವರೆಲ್ಲ ಅರ್ಕೆ, ಅವ್ರ ಅರ್ಕೆ ಒಂದು ಉಂಡಿಗೆ ತರ ಮಾಡ್ಕೊಂಡು ಫಂಡ್ ಮಾಡ್ಕೊಂಡು ಒಂದೊಂದು ಟ್ರೂಪ್ ಒಂದು 500 ಟ್ರೂಪ್ ಬರ್ತಾರ ಅವ್ರು. ಅಬ್ಬಾ, 500 ಟ್ರೂಪ್ ಅಂದ್ರೆ ಒಬ್ಬೊಬ್ಬರ ಜೊತೆಲಿ 10 ಜನದಿಂದ 50 ಜನದಿಂದ 500 ಜನದಿಂದ 1000 ಜನದ ಗಂಟ ಬರ್ತಾರೆ. ಅಬ್ಬಾ. ಆಮೇಲೆ ಬೆಂಗಳೂರಲ್ಲಿ ಒಂದೇ ಕರ್ಗ ಆಗೋದು, ಇಲ್ಲ ಆ ಥರದ್ದು ಒಂದು 200 ಕರ್ಗ ಆಗುತ್ತೆ. ಸೊ ಆ ಟೈಮಲ್ಲಿ ಬರ್ತಾರೆ. ರಾತ್ರಿ ಆಗ್ಲಿ ಅವ್ರ ಟೈಮಿಂಗ್ಸ್ ಇಲ್ಲ, ಅವ್ರ ಇಷ್ಟಾನುಸಾರ ಅವ್ರ ಶಕ್ತಿ, ಅವ್ರ ದುಡ್ಡು ಎಷ್ಟು, ಅವ್ರ ಫಂಡ್ಸ್ ಎಷ್ಟಿರ್ತಿತ್ತೋ ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸರ್, ಅವರು ಈಗ ಮಂಗಳಮುಖಿಯರು ಅವ್ರು ಬಂದು ಏನ್ ಪೂಜೆ, ಅವ್ರು ಯಾವ ತರ ಇನ್ವಾಲ್ವ್ ಆಗ್ತಾರೆ? ಇದು ಬಂದು ಅವರು ದ್ರೌಪದಿ ಅಲಂಕಾರ ತರ ಬರ್ತಾರೆ. ಇದು ಸ್ವಾಮಿ ಚಂಪಕಧಾಮ. ಇವ್ರ ತಂಗಿ ಅಲ್ಲಿ ಬೇಗಳಮ್ಮ ಅಂತೇಳಿ ಅಲ್ಲಿ ಆನೇಕಲ್ ರೋಡ್ ಬೇಗಳ್ಳಿ ಅಂತಿದೆ, 3 ಕಿಲೋಮೀಟರ್. ಬೇಗಳ್ಳಿಗೆ ಅಲ್ಲೋಗಿ ಅವ್ರ ಅರ್ಕೆ ಇದ್ ಮಾಡ್ತಾರೆ, ಇಲ್ಲೇ ಸ್ಟಾರ್ಟ್ ಮಾಡ್ಕೊಂತಾರೆ. ಅವರೆಲ್ಲ ಮೇಕಪ್ ಎಲ್ಲ ಕಾಲುಂಗ್ರ, ಮೂಗ್ನತ್ತು, ವಾಲೆ, ಜುಮ್ಕಿ, ಬಳೆ ಇದೆಲ್ಲ ರೆಡಿ ಆಗೋದು ಡ್ಯಾನ್ಸ್ ಅಲ್ಲೇ ಮೇಳ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಅಲ್ಲೇ ರೆಡಿ ಆಗೋದು ಅವ್ರು. ಡ್ಯಾನ್ಸ್ ಮಾಡ್ತಾ ಹಂಗಂಗೆ ರೆಡಿ ಆಗ್ತಾ ಇರ್ತಾರೆ. ಮುಂದೆ ಕರ್ಪೂರ ಅಂಟಿಸ್ಕೊಂಡು ಇಟ್ಕೊಂಡಿರ್ತಾರೆ, ಹಂಗೆ ರೆಡಿ ಆಗ್ತಾ ಇರ್ತದೆ, ಮಾಡ್ತಾ ಇರ್ತಾರೆ ಅವ್ರು. ಆ ತರ ರೆಡಿಯಾಗಿ ಅವರು ಮೆರವಣಿಗೆ ಬರ್ತಾರೆ. ವಾದ್ಯ, ಟಮಟೆ ಎಲ್ಲ ಪೂರ್ತಿ ವಿಡಿಯೋ ಎಲ್ಲ ಇರುತ್ತೆ. ಅವ್ರವ್ರ ಕೆಪಾಸಿಟಿ ಒಂದೊಂದು ಅವ್ರು ಅಲಂಕಾರ ಮಾಡ್ಕೊಂಡಿರ್ತಾರಲ್ಲ, ಹೂವಿನ ಅಲಂಕಾರ, ಅದು ಲಕ್ಷಾಂತರ ರೂಪಾಯಿ ಇರುತ್ತೆ. 10,000ದಿಂದ ಹಿಡಿದು 1.5 ಲಕ್ಷ 2 ಲಕ್ಷ ರೂಪಾಯಿ ಗಂಟೆ ಇರುತ್ತೆ. ಅವ್ರೊಬ್ರು ಕೋಲ್ಸ್ ಪಾರ್ಕ್ ಅವ್ರು ಬರ್ತಾರೆ, 3,60,000 ರೂಪಾಯಿ ಅವ್ರು ಒಂದು ಹಾಕೊಂಡೋದು, ಇದು ವಜ್ರಾಂಗಿ ಇದು ಹೂವದ್ದು ಕವಚ. ಆಮೇಲೆ ಅವ್ರ ಹತ್ರ ಜ್ಯುವೆಲರೀಸು ಎಷ್ಟಿರ್ತೈತೋ ಅಷ್ಟೆಲ್ಲ ಹಾಕೊಂಡಿರ್ತಾರೆ. KG ಗಟ್ಟಲೆ ಜ್ಯುವೆಲರೀಸ್ ಎಲ್ಲ ಹಾಕೊಂಡಿರ್ತಾರೆ. ನಮಗೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ಮಾಮೂಲಿ ಜನ ಥರ ಆಗಲಿ ಅಂತ ಸ್ವಾಮಿ ಹತ್ರ ಕೇಳ್ಕೊಂಡು ಅರ್ಕೆ ಕಟ್ಕೊಂಡು ಅವರ ಒಂದು ಭಕ್ತಿ ಆಗ್ತಾರ. ಎಲ್ಲಾರು ಬಳೆ ಗಿಳೆ ಎಲ್ಲ ಅವ್ರ ಜೊತೆಲಿ ಇರೋರೆಲ್ಲ ಬಳೆ ಹಾಕೊಂಡಿರ್ತಾರೆ, ಗಂಡಸರು ಹೆಂಗಸರು ಎಲ್ಲಾರು ಹಾಕೊಂಡು ಇಲ್ಲಿಂದ ಹೋಗಿ ಬೇಗಳ್ಳಿಗೆ ಹೋಗಿ ಅಲ್ಲಿಗೆ ಲಾಸ್ಟ್ ಮಾಡ್ತಾರೆ. ಬಿಸಿಲಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅವರು. ಅದು ಕುಣ್ಕೊಂಡು ಅವ್ರ ಇದು ಶಕ್ತಿ ಏನಂದ್ರೆ ಮೇಡಮ್ ನೋಡಿ, ನೀವು ಅದನ್ನ ಅದು ಶಕ್ತಿ ದೇವ್ರ ಐತಿ ಅನ್ನೋದಕ್ಕೆ ಪ್ರೂಫು. ಆ ಒಂದು ಹೆಣ್ಣು ಮಗು ವೇಷ ಹಾಕ್ಕೊಂಡು ಟಮಟೆ ಜೊತೆಲಿ ಒಂದೇ ಸಮ ಕುಣ್ಕೊಂಡು ಬಿರೆ ಕಾಲಲ್ಲಿ, ಅದು ಊದೊಂದು 50 kg ಭಾರ ಇರುತ್ತೆ, ಒಡವೆ ಎಲ್ಲ ಇರುತ್ತೆ, ಇದೆಲ್ಲ ಸೇರಿಸಿ ಇದನ್ನೆಲ್ಲ ಹೊತ್ಕೊಂಡು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಡ್ಯಾನ್ಸ್ ಮಾಡ್ಕೊಂಡು. ದೈವ ಶಕ್ತಿ ಇಲ್ಲ ಅಂದ್ರೆ ನಡೀತೆ ಮೇಡಮ್ ಅದೆಲ್ಲ? ಇಲ್ಲ ಸರ್, ಅದು ಒಂದು ನಾನು ಯಾವಾಗಲೂ ಅದೇ ಹೇಳೋದು, ಎಲ್ಲ ಮಾತಾಡಬೇಕಾದ್ರೆ ನಂಬಿಕೆ ಒಂದು, ಆದರೆ ಅಷ್ಟು ಪವರ್ ಇರೋದ್ರಿಂದನೇ ಯಾವುದೇ ಒಂದು ಅಂದರೆ ಇವಾಗ ಜನಗಳಲ್ಲಿ ಅವ್ರವ್ರ ನಂಬಿಕೆ, ಅವ್ರವ್ರು ಯಾರು ನಂಬ್ತಾರೋ ಅಂಥ ದೇವ್ರನ್ನ ನಂಬ್ತಾರೆ. ಆ ದೇವ್ರು ಇದ್ದಾರೆ ಅನ್ನೋದಕ್ಕೇನೆ ಬಹುಶಃ ನಾವೆಲ್ಲರೂ ಒಂದು ಸ್ವಲ್ಪ ಕ್ಷೇಮವಾಗಿದ್ದೀವಿ ಅನ್ನೋದು ನನ್ನ ಒಂದು ಅನಿಸಿಕೆ ಮತ್ತು ನಂಬಿಕೆ ಅಷ್ಟೇ. ಆ್ಯಂಡ್ ಸರ್, ಇಲ್ಲಿ ಇಂಥ ಒಂದು ಅಂದರೆ ಇಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ, ಸಾಕಷ್ಟು ಜನ ಸೇರ್ತಾರೆ, ಒಂದು 8-10 ಲಕ್ಷ ಜನ ಸೇರ್ತಾರೆ ಇನ್ಫ್ಯಾಕ್ಟ್ ಈ ಟೈಮಲ್ಲಿ. ಸೊ ಇಲ್ಲೇನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದರೂ ಮಾಡ್ತೀರಾ? ಯಾಕಂದ್ರೆ ಇಲ್ಲೇನೋ ತುಂಬಾ ದೊಡ್ಡ ಜಾಗ ಇದೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಮಾಡಿಲ್ವಾ ಯಾವತ್ತು? ಅಲ್ಲ ಮಾಡಿಲ್ಲ, ಅದಕ್ಕೆ ಟೈಮ್ ಇರಲ್ಲ, ಜನಕ್ಕೆ ಜಾಗ ಇರಲ್ಲ. ಅಷ್ಟು ಜನಕ್ಕೆ ಜಾಗ ಇರಲ್ಲ. ಮತ್ತೆ ನೈಟ್ ಅಂಡ್ ಡೇ ಜನ ಬರೋದ್ರಿಂದ ಕ್ರೌಡ್ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಅಂದ್ರೆ ಅದಲ್ದ್ರೆ ಇದು ರಾತ್ರಿ ಎಲ್ಲ ದೇವ್ರ ಕಾರ್ಯಕ್ರಮ ನಡೀತಾ ಇರ್ತಲ್ಲ, ಉತ್ಸವಗಳು ನಡೀತಾನೆ ಇರುತ್ತೆ. ಈಗ ಕಾಮನ್ ಪೌರ್ಣಮಿ ದಿನ ಜಾತ್ರೆ ಅಂತ ಸ್ಟಾರ್ಟ್ ಆಯ್ತು ಅಂದ್ರೆ ಮೊದಲನೇದು ಗಣೇಶನ ಉತ್ಸವ ಆಗುತ್ತೆ, ಎರಡನೇದು ನಮ್ದೇ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ನಮ್ಮ ಮನೆ ಕಡೆಯಿಂದ ಮಾಡ್ತೀವಿ. ಇದೇ ತರ ಡೈಲಿ 10 ಉತ್ಸವ ಆಗುತ್ತಾನೆ ಇರ್ತವೆ. ದಿನಕ್ಕೆ 10 ಉತ್ಸವ ಆಗುತ್ತೆ. ಅವ್ರದ್ದು ಅರ್ಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೋಡಿ. ನವಲು ಉತ್ಸವ, ಹಂಸವಾಹನ, ಸೂರ್ಯಮಂಡಲ, ಆಂಜನೇಯನ ಉತ್ಸವ, ಗರುಡ ವಾಹನ, ಈ ತರ ಎಲ್ಲ ಆಗ್ತಾ ಇರ್ತೈತೆ. ಅವ್ರವ್ರಿಗೆ ಲೆಟರ್ ಕಳಿಸ್ಬಿಡ್ತೀವಿ 15 ದಿನ ಮುಂದೆಲ್ಲೇ. ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಮನೆಯವರು ಬರೋಕ್ಕಾಗಿಲ್ಲ, ದುಡ್ಡು ಕಳಿಸ್ತಾರೆ, ನಾವು ಅವ್ರ ಹೆಸರಲ್ಲಿ ಮಾಡ್ತೀವಿ. ಅವ್ರ ಹೆಸರೆಲ್ಲ ಇನ್ವಿಟೇಷನ್ ಅಲ್ಲಿ ಬಂದಿರುತ್ತೆ ಸರ್ಕಾರದ ಇದರಿಂದ. ಆದರೆ ಸರ್ಕಾರದಕ್ಕಿನ್ನ ಇದು ಸಾರ್ವಜನಿಕರಿಗೆ ಭಾರಿ
ಅವ್ರದ್ದೇ ಜಾಸ್ತಿ ಇದರಲ್ಲಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಆಮೇಲೆ ರಥೋತ್ಸವ ತೇರು ಹಿಂಗೆ ಹೋಗಿ ಬರೋಷ್ಟೊತ್ತಿಗೆ ಲಕ್ಷೋಪಲಕ್ಷ ಜನ, ಅಬ್ಬಾ. ಉಪ್ಪು ಹಾಕೋರು ಇರ್ತಾರೆ, ಮೆಣಸು ಹಾಕೋರು ಇರ್ತಾರೆ, ಈ ಪುಲ್ಪುರಿ ಇದೆಲ್ಲ ಆಗಿರುತ್ತಲ್ಲ ಅದು ಮೆಣಸು ಕಾಸು ಉಪ್ಪು ಎಲ್ಲ ಹಾಕಿದ್ರೆ 3 ಇಡಿ ಹಾಕಿದ್ರೆ ಮೇಲಾಗುತ್ತೆ ಅನ್ನೋ ಪದ್ಧತಿ ಇದೆ. ಅದೆಲ್ಲ ನಡೀತಿ. ಎಳ್ನೀರು ಕೊಡ್ತಾರೆ. ಇಷ್ಟೆಲ್ಲ ನಡೀತಾನೆ ಇರುತ್ತೆ. ಈ ತರ ಕಾರ್ಯಕ್ರಮಗಳು ತಂಡೋಪತಂಡವಾಗಿ ನಡೀತಾ ಇರುತ್ತೆ. ಆಮೇಲೆ ರಾತ್ರಿ ರಥೋತ್ಸವ ಆಗುತ್ತೆ. ಅವತ್ತು ರಾತ್ರಿ ಒಂದು 30 ಪಲ್ಲಕ್ಕಿ ಆಗುತ್ತೆ. 30 ಪಲ್ಲಕ್ಕಿ ಈ ರೋಡಲ್ಲಿ ಮೊದಲನೇದು ಚಂಪಕಧಾಮದ ಹೂವಿನ ಪಲ್ಲಕ್ಕಿ ನಿಂತ್ಕೊಂಡ್ರೆ ಅದರಿಂದ 30 ಪಲ್ಲಕ್ಕಿ ಇರುತ್ತೆ. ಬೆಳಗ್ಗೆ 8 ಗಂಟೆ ತನಕ ಒಂದು ರೋಡಲ್ಲಿ ಪಲ್ಲಕ್ಕಿ ಹಂಗೆ ಪೂರ್ತಿ ಈ ಕೊನೆಯಿಂದ ಆ ಕೊನೆಗೆ ಪಲ್ಲಕ್ಕಿ ಎಲ್ಲ ಸುತ್ತಮುತ್ತ ಹಳ್ಳಿ ಹೆಣ್ಣು ಮಕ್ಕಳೆಲ್ಲ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದು ಒಂದಷ್ಟು ಹೂವು ಮಲ್ಲಿಗೆ ಮಗ್ಗು ತಗೊಂಬಂದು ಇಲ್ಲ ದಾವಣ ತಗೊಂಬಂದು ಎಲ್ಲ ಪಲ್ಲಕ್ಕಿಗೂ ಹಾಕ್ಬಿಟ್ಟು ಕಾಯಿ ಹೊಡ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡೆಲ್ಲ ಪದ್ಧತಿ ಅವಾಗಿಂದ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಇದೆಲ್ಲ ಇದೇ ಥರ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಆಮೇಲೆ ಆ ಚಂಪಕಧಾಮನಿಗೆ ಆ ಕಲ್ಯಾಣಿಯಲ್ಲಿ ಯಾಕೆ ಪವರ್ ಜಾಸ್ತಿ ಅಂತ ಹೇಳಿದ್ರೆ, ನಿಮಗೆ ಮನೆಯಲ್ಲಿ ತುಳಸಿ ಪೂಜೆ ಬೃಂದಾವನ ಪೂಜೆ ಮಾಡ್ತೀವಲ್ಲ, ಅವತ್ತು ಈ ಸ್ವಾಮಿನ ಹೇಳಿದ್ನಲ್ಲ ಉತ್ಸವ ಮೂರ್ತಿನ ತಗೊಂಡು ಹೋಗ್ತೀವಿ ಅಲ್ಲಿಗೆ. ಅಲ್ಲಿ ಹರಪನಹಳ್ಳಿಯವರು ಬರ್ತಾರೆ, ಅದು ಉತ್ಸವ ಅವ್ರು ಮಾಡಿಸೋದು. ಆ ಉತ್ಸವ ಮೂರ್ತಿನ ತಗೊಂಡೋಗಿ ಬೆಟ್ಟದ ಮೇಲೆ ನಡ್ಕೊಂಡು ಎತ್ಕೊಂಡೋಗಿ ಆ ಕಲ್ಯಾಣಿಯಲ್ಲಿ ಇಟ್ಟು ಸ್ವಾಮಿಗೆ ಸ್ನಾನ ಮಾಡಿಸ್ತಾರೆ. ಆ ಸುತ್ತಮುತ್ತ ಹಳ್ಳಿಯವರೆಲ್ಲ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಜೇನುತುಪ್ಪ ಎಲ್ಲ ತಂದಿರ್ತಾರೆ ಸ್ವಂತದ್ದು. ಅದೆಲ್ಲ ಹಾಕ್ತಿವಿ. ಅದೆಲ್ಲ ಕಲ್ಯಾಣಿಗೆ ಹೋಗ್ತದೆ. ಒಂದಷ್ಟು ಜನ ಹಿಡ್ಕೊಂಡೆಲ್ಲ ಮನೆಗಳಿಗೆ ಎತ್ಕೊಂಡು ಹೋಗ್ತಾರೆ ಬಾಟ್ಲುಗಳಲ್ಲಿ. ಅವ್ರ ಮನೆಗಳಲ್ಲಿ ಹಾಕ್ಕೊಂಡು ನೀರಿಗೆಲ್ಲ ಸ್ನಾನಗಳು ಮಾಡ್ಕೊತಾರೆ ಬರೋಕ್ಕಾಗ್ದಿದ್ದಂಥವ್ರು. ಸ್ವಾಮಿನೂ ಅಲ್ಲಿ ವರ್ಷಕ್ಕೊಂದು ಅಲ್ಲಿ ಸ್ನಾನ ಮಾಡಿಸ್ತೀವಿ. ಅದಾದ ನಂತರ ಶ್ರೀಚಕ್ರ, ಅಲ್ಲಿ ಚಕ್ರ, ವಿಷ್ಣು ಚಕ್ರ ಇದೆಯಲ್ಲ, ಆ ಚಕ್ರನ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸ್ತಿದ ನಂತರ 500 ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮುಣುಗ್ತಾರೆ. ಮುಣುಗಿದ ನಂತರ ಇನ್ನೆಲ್ಲ ಪಬ್ಲಿಕ್ ಸ್ನಾನ ಮಾಡ್ತಾರೆ. ಅದನ್ನು ಎಲ್ಲಾರ್ಗು ಹಾಕಿ ತಲೆ ಮೇಲೆ ಪದ್ಧತಿ ಮಾಡ್ತಾರೆ. ಇದೇ ತರ ನೋಡಿ ವೈಕುಂಠ ಏಕಾದಶಿ, ನಾಳೆ ವೈಕುಂಠ ಏಕಾದಶಿ, ಇದು ವೈಕುಂಠ ದ್ವಾರ. ಇಲ್ಲಿ ದೇವ್ರನ್ನ ಉಯ್ಯಾಲೆಯಲ್ಲಿ ಇಡ್ತೀವಿ. ನಂತರ ಹಿಂಗೆ ಹೋಗ್ತೈತೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಹಬ್ಬಗಳಲ್ಲೂ ಇದು ನಡ್ಕೊಂಡು ಹೋಗ್ತಾನೆ ಇರ್ತೈತೆ. ಈಗ ನಮ್ದು ಕಾಮನ್ ಪೌರ್ಣಮಿ ದಿನ ಸ್ಟಾರ್ಟ್ ಆದ್ರೆ ಜಾತ್ರೆ, ಬೆಂಗಳೂರು ಹುಣ್ಣಿಮೆ ಇದೆಲ್ಲ ಕರಗ ಐತಲ್ಲ, ಅವತ್ತಿಗೆ ಲಾಸ್ಟ್ ಅಂತ ನಮ್ದು ಪದ್ಧತಿ ತೇರು ಜಾತ್ರೆ ಕಾರ್ಯಕ್ರಮ. ಅದು ಏನಂದ್ರೆ ಗಿರಿ ಉತ್ಸವ ಅಂತ ಆಗುತ್ತೆ. ಗಿರಿ ಪ್ರದಕ್ಷಿಣೆ ಅಂತೇಳಿ ಗಿರಿ ಸುತ್ಕೊಂಡ್ ಬರುವಂತದ್ದು. ಬೆಳಗ್ಗೆ ಎತ್ತಿದ್ರೆ ರಾತ್ರಿ 7:30 ಆಗುತ್ತೆ. ತಿರ್ಗಾ ಮತ್ತೆ ದೇವ್ರು ಬಂದಿರೋಷ್ಟೊತ್ತಿಗೆ ಯಾರು ಏಕಚೇರ್ಪು ಇದು ರಸಾಯನ ಊಟಗಳು ಎಲ್ಲ ಹಾಕೊಂಡು ಹಿಂಗಾಸಿ ಬೆಟ್ಟದ ಮೇಲೆ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಹೋಗಿ ಅಲ್ಲಾಸಿ ಬಂದು ಅಲ್ಲಿ ಈಶ್ವರನ ದೇವಸ್ಥಾನ, ಒಂದು ಆವಲ್ಕೊಂಡ್ರಾಯನ ದೇವಸ್ಥಾನ ಇದೆ. ಅಲ್ಲಿ ಬೆಂಗಳೂರು ಕರ್ಗಕ್ಕೆ ಹೋಗೋರೆಲ್ಲ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಅವರು ಡಿಕ್ಡಿ ಹೊಡ್ಕೊಂತಾರೆ. ಇದಾದ ನಂತರ ಅವರು ಬೆಂಗಳೂರು ಕರ್ಗೋಗ್ತಾರೆ. ಹಿಂಗೆಲ್ಲ ಹೋಗಿ ತಿರ್ಗಾ ಊರೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಇದ್ರೊಳಗೆ ಬಂದಿರ್ತಕ್ಕಂಥ ನೆಂಟರುಗಳನ್ನೆಲ್ಲ ಹೋಗಿ ಬೀಳ್ಕೊಡುಗೆ ಕೊಟ್ಬಿಟ್ಟು ಬರೋದು ಅಂತ ಒಂದು ಪದ್ಧತಿ. ಅದಾದ ನಂತರ ಊರೊಳಗಡೆ ಯಾರು ಬರಲ್ಲ, ತಿರ್ಗಾ ಸ್ವಾಮಿ ಪರ್ಮಿಷನ್ ಇಲ್ದಿರ ಅಂತ. ಭಾರಿ ವಿಶೇಷ ಇದೆ. ಆಮೇಲೆ ಯಾರು ಈಗ ಈ ಕಾಲದಲ್ಲೂ ಏನು ಅನ್ಬೋದು, ಇಷ್ಟು ಸೈನ್ಸು ವಿಜ್ಞಾನದ ಕಾಲದಲ್ಲಿ ಇದೆಲ್ಲ ನಡೀತೈತೆ ಅಂತ, ಯಾರೇ ವಿಜ್ಞಾನಿ ಆಗ್ಬಿಡ್ಲಿ ಬಂದು ಇಲ್ಲಿ ಪರೀಕ್ಷೆ ಮಾಡಲಿ, ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನು, ಸ್ವಾಮಿ ಪವರ್ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇನ್ನು ನಾವು ಎಲ್ಲ ನಿಜ ರೂಪದಲ್ಲಿ ಕಣ್ಣಲ್ಲಿ ಕಾಣಿಸಿಲ್ಲ, ನಿಜ ರೂಪದಲ್ಲಿ ನೋಡಿದ್ದೀವಿ ನಾವು. ಮನಸ್ಸಲ್ಲಿ ಕಣ್ಣಲ್ಲಿ ಕಾಣಿಸಿಲ್ಲ ಅಂದ್ರೂ ನಿಜ ರೂಪಲ್ಲಿ ನೋಡಿದ್ದೀವಿ. ಮತ್ತೆ ಇಲ್ಲಿ ಮುನ್ಸಾಮಣ್ಣ ಅಂತ ಮಾಡ್ಕೊಂಡ್ರೆ ಅಪ್ಪನಿಗೆ ಯಾವಾಗೂ ಕೇಳಿಸ್ತಾ ಇರೋದು, ಮುನಿಯಪ್ಪ ಹಿಂಗೆ ಸಾಧು ಎಲ್ಲ. ನನಗೆ ಅದು ತುಂಬಾ ಒಂಥರ ಜುಮ್ ಅನ್ಸಿದ್ದು. ಶಬ್ದ ಕೇಳತ್ತೆ ಅಂತ ಹೇಳಿದ್ರಲ್ಲ, ಅಲ್ಲ ಈಗ್ಲೂ ಅದು ಕೆಲವ್ರು ಕೇಳತ್ತೆ ಅಂತ ನೀವು ಹೇಳ್ತೀರಾ? ಭಕ್ತಿಯಿಂದ ಯಾರು ಮಲ್ಕೊಂಡ್ರು ಅಲ್ಲಿ ಇದ್ ಮಾಡ್ತೀರಿ. ನೀವು ಈ ಶೆಡ್ ಹಾಕಿದ್ದೀರಾ, ಸಂಸ್ಕೃತಿಯ ಕಾರ್ಯಕ್ರಮ ಮಾಡ್ತೀರಾ ಅಂತಲ್ಲ, ಶೆಡ್ ಊಟಕ್ಕೆ ಹಾಕಕ್ಕೆ ಮಾಡಿರೋದು. ಅನ್ನದಾಸೋಹ ಅಲ್ಲ, ಜಾತ್ರೆ ಟೈಮಲ್ಲಿ ಅಲ್ಲ, ಡೈಲಿ ಅದು ಎಲ್ಲ ಭಕ್ತಾದಿಗಳು ಆಗ್ತಿರೋದು ಮೇಡಮ್. ಮತ್ತೆ ಮಲ್ಗೋದಕ್ಕೆ ಜಾಗ ಬೇಕಲ್ಲ, ಎಲ್ಲ ಜನ ರಾತ್ರಿ ಎಲ್ಲ ಮಲಗಿರ್ತಾರೆ. ಅಂದ್ರೆ ಸರ್, ಇವಾಗ ಅವ್ರಿಗೆ ಈಗ ಹೊರಗಿಂದ ಸಪೋಸ್ ಯಾರೋ ಬಂದ್ರೆ ಇಲ್ಲಿ ವಸತಿ ಗೃಹ ಅಂತ ಏನಾದ್ರು ಕಟ್ಟಿದ್ದಾರೆ ಮೇಡಮ್. ಜಾತ್ರೆ ಟೈಮ್ ಬಿಟ್ಟು ಪೂಜೆಗೆ ಬಂದ್ರೆ ಮಾತ್ರ, ಅಭಿಷೇಕ ಉತ್ಸವಕ್ಕೆ ಏನಕ್ಕನ ಬಂದ್ರೆ ಅವ್ರಿಗೆ ಮಾತ್ರ ಇದೆ. ಒಂದು 12 ರೂಮ್ ಇದೆ, ಕೊಡ್ತೀವಿ. ಅದಕ್ಕೆ ಚಾರ್ಜ್ ಮಾಡ್ತಾರೆ, ಕೊಡ್ತೀವಿ. ನಾಮಿನಲ್ ಚಾರ್ಜಸ್ ಅಂತ ಅವ್ರು ತಿರ್ಗಿ ಬೆಳಗ್ಗೆ 5 ಗಂಟೆಗೆ ಬಂದು ಇದಕ್ಕೆ ಹೋಗಕ್ಕಾಗಲ್ಲ, ಸಿಟಿಗೆ ಹೋಗಿ. ಇದರಿಂದ ಅವ್ರಿಗೆ ನಾರ್ಮಲ್ ಚಾರ್ಜ್ ಮಾಡಿ ಕೊಡ್ತೀವಿ. ಅವ್ರು ಇದು ಮಾಡ್ತಾರೆ, ಭಾರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ.
ಮತ್ತು ಆಂಜನೇಯನ ದೇವಸ್ಥಾನದಲ್ಲೂ ಅದು ಜಾತ್ರೆ, ಅದು ಹನುಮಾನ್ ಜಯಂತಿ ದಿನ ಅದು ರಥೋತ್ಸವ ಆಗುತ್ತೆ. ಮಾರಮ್ಮಂದು ಹೊಸ ವರ್ಷದ ದಿನ ರಥೋತ್ಸವ ಆಗುತ್ತೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಈಗ ಇಲ್ಲಿ ಬಡವರಿಗೆ ಇಲ್ಲಿ ಚಿತ್ರ ಮದುವೆಗಳು ಜಾಸ್ತಿ ಆಗುತ್ತೆ, ಜಾಸ್ತಿ ದಿನನಿತ್ಯ ಇಲ್ಲಿ ಕಲ್ಯಾಣೋತ್ಸವ. ತಿರುಪ್ತಿಯಲ್ಲಿ ಎಲ್ಲಾರನ್ನು ಕುಂಡ್ರಿಸಿ ಮಾಡ್ತಾರೆ, ಇಲ್ಲಿ ನಿಮ್ದಿದ್ರೆ ನಿಮ್ದು ಮಾತ್ರ ಇಲ್ಲಿ ಸಪ್ರೇಟ್ ಕಲ್ಯಾಣೋತ್ಸವ, ದಿನನಿತ್ಯ ಕಲ್ಯಾಣೋತ್ಸವ ನಡೆಯುತ್ತೆ. ಮತ್ತೆ ಬಡವರ ಬಗ್ಗರಿಗೆ ಮದುವೆಗಳು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳವರೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ, ಇಲ್ಲೇ ಮದುವೆ ಆಗುತ್ತೆ. ಕೋಟ್ಯಾಧೀಶ್ವರರು ಅರ್ಕೆ ಮಾಡ್ಕೊಂಡಿರ್ತಾರೆ, ಇಲ್ಲೇ ಮದುವೆ ಆಗುತ್ತೆ. ಅವರು ಲೀಲಾ ಪ್ಯಾಲೇಸ್ ಗ್ರೌಂಡು ಈ ಥರ ಅಲ್ಲಿ ಮದುವೆ ರಿಸೆಪ್ಷನ್ಸ್ ಇಟ್ಕೊತಾರೆ, ಇಲ್ಲೇ ಮದುವೆ ಆಗುತ್ತೆ ಅವ್ರದ್ದು. ಅದೇ ಥರ ಪ್ರತಿಯೊಂದು ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ಶ್ರೀರಾಮನವಮಿ ಇರ್ಬೋದು, ಶ್ರೀರಾಮನವಮಿ ದಿನನೂ ಭಾರಿ ಚೆನ್ನಾಗಾಗುತ್ತೆ. ಆನ್ ದ ಹೋಲ್ 365 ದಿನಾನು ದಿನನಿತ್ಯ ಕಾರ್ಯಕ್ರಮ ನಡೀತಾ ಇರುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ ಜಾತ್ರೆಯಲ್ಲಿ ಚಿಕ್ಕ ತಾಯಿ ಮಕ್ಕಳು ಮದ್ದಿರವೆ ಎದೆ ಹಾಲು ಕೊಡುವಂಥ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಹಸುನಾಲ್ ಕೂಡ ಇಲ್ಲಿ ದಾನ ಮಾಡ್ತಾರೆ. ಬಾಟ್ಲು ಹಾಕಿ ಹಸುನಾಲ್ ಕೂಡ ಸ್ವಂತ ಹಸುನಾಲನ್ನು ಕೊಡ್ತಾರೆ ಭಕ್ತಾದಿಗಳು, ಹಳ್ಳಿಗಳು ದಾನ ಮಾಡ್ತಾರೆ. ರಾತ್ರಿ ಬಂದವ್ರಿಗೆ ಹಾಲು ಸಿಕ್ಕಲ್ಲ ಅವ್ರಿಗೆ, ಹಾಲು ಎಲ್ಲಿ ಸಿಗ್ತೈತೆ ಏನೋ ಅಂತ ಗೊತ್ತಿರಲ್ಲ, ಹಾಲು ಕೂಡ ಕೊಡ್ತಾರೆ. ಆಮೇಲೆ ಸುಮಾರು ನಕ್ಷತ್ರಗಳಿಗೆ ದೇವ್ರು ಹೋಗುತ್ತೆ, ಎಲ್ಲ ಅಲ್ಲಿ ಹೋದ್ಮೇಲೆ ಅವ್ರ ಊಟಗಳು ಎಲ್ಲ ಮಾಡೋದು, ಪ್ರಸಾದ ವಿನಿಯೋಗ ಮಾಡೋದು ಎಲ್ಲ ಈ ಥರ ಭಾರಿ ನಡೀತಾ ಇರುತ್ತೆ. ಊರವರೆಲ್ಲ ಅಲ್ಲಿ ಸರ್ಕಲಲ್ಲಿ ಮಾಡ್ತಾರೆ, ಅಲ್ಲಿ ಸೆಂಟ್ರಲ್ಲಿ ಮಾಡ್ತಾರೆ, ನಾವು ಮನೆ ಹತ್ರ ಮಾಡ್ತೀವಿ. ಇದೇ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಮತ್ತು ಇಲ್ಲಿ ಏನು ಸುತ್ತಮುತ್ತ ಈ ನಿಮಗೆ ಆರವಳ್ಳಿ ಕನಕಪುರ ಇದೆಯಲ್ಲ, ಕನಕಪುರ, ಆರವಳ್ಳಿ, ಬಿಡದಿ, ಈ ಕಡೆ ಬೆಂಗಳೂರು, ಕೋಲಾರ, ಹೊಸೂರು, ದಕ್ಷಿಣಕೋಟೆ, ಇಲ್ಲಿ ತನಕ ಇರ್ತಕ್ಕಂಥವ್ರು ಯಾರನ್ನ ಹೊಸ ದೇವರುಗಳು ಮಾಡಿಸ್ತಾರೆ, ಇಲ್ಲಿ ಸ್ವಾಮಿ ಹತ್ರ ತಂದಿನೇ ಇಲ್ಲಿ ಪೂಜೆ ಮಾಡಿನೇ ಸ್ಟಾರ್ಟ್ ತಗೊಂಡು ಮಾಡ್ಕೊಂಡು ಹೋಗೋದು. ಸುಮೂರ್ತಿಗಳು ಮಾಡಿದ್ರು ಅಂದ್ರೆ ಫಸ್ಟ್ ಈತನ ಆಶೀರ್ವಾದ ಬೇಕು, ಎಲ್ಲರಿಗೂ ಪೂಜೆ ಮಾಡಿಸ್ಕೊಂಡು ಹೋಗೋದು. ಇಲ್ಲಿಂದನೇ ಮೆರವಣಿಗೆ ತಗೊಂಡು ಊರಿಂದ ಆಚೆ ಗಂಟೆ ವಾದ್ಯದಲ್ಲಿ ಕರ್ಕೊಂಡೋಗಿ ಆಮೇಲೆ ಅವ್ರು ತಗೊಂಡು ಹೋಗ್ತಾರೆ. ಆ ಥರ ಇದೆ. ಆಮೇಲೆ ಇಲ್ಲಿ ನಿಮಗೆ ಊರಲ್ಲಿ ನಿಮಗೆ ಒಂದು ಊರಲ್ಲಿ ದೇವಸ್ಥಾನ ಅಂದರೆ ನಿಮ್ಗೆ ಒಂದು 5-6 ಸಿಕ್ಬೋದು. ನಮ್ಮೂರಲ್ಲಿ ಒಂದು 35-40 ದೇವಸ್ಥಾನ ಇದೆ ಬನ್ನೇರುಘಟ್ಟ. ಆಂಜನೇಯ, ಮಾರಮ್ಮ, ಬಿಸ್ಲು ಮಾರಮ್ಮ, ಆವಲಮ್ಮ, ಸಪ್ಲಮ್ಮ, ಈ ಥರ ಈಶ್ವರ, ವೈದ್ಯನಾಥೇಶ್ವರ, ಗಣೇಶ, ಶನಿಮಾತ್ಮ, ಮತ್ತು ಈಗ ಮಹಾಲಕ್ಷ್ಮಿ, ಚಂಪಕದ ಮಹಾಲಕ್ಷ್ಮೀ ನರಸಿಂಹಸ್ವಾಮಿ, ಈ ಕಡೆ ರಾಜರಾಜೇಶ್ವರಿ, ಈ ಥರ ಎಲ್ಲ ಇನ್ನೂ ಸುಮಾರಿದೆ. ಸುವರ್ಣಮುಖಿಯಲ್ಲಿ ಇದೆಲ್ಲ ನಮ್ಮ ದೇವಸ್ಥಾನದ ಇರ್ತದೆ. ಅಲ್ಲಿ ಕಂಬದ ಆಂಜನೇಯ, ಅನ್ನಪೂರ್ಣೇಶ್ವರಿ, ಅಲ್ಲಿ ಗಣೇಶನ ದೇವಸ್ಥಾನ, ಈ ಥರ ಸುತ್ತಮುತ್ತ ಮುತ್ರಾಯ, ಅಮ್ಮ ಮಾತಾಜಿ, ಆಯ್ ಮಾತಾಜಿ, ಗಿಲ್ಕೆ ಮುನೀಶ್ವರ, ಆವಲ್ ಕೊಂಡ್ರಾಯ, ಆ ಥರ ಎಲ್ಲ. ಮತ್ತೆ ದಸರಾ, ಮೈಸೂರು ದಸರಾ ಥರನೇ ಆನೆ ಮೇಲೆ ಅಂಬಾರಿ ಹೋಗಿ ಮಾಡ್ತೀವಿ. ಆನೆ ಮೇಲೆ ಅಂಬಾರಿ ಹೋಗುತ್ತೆ. ಮೈಸೂರು ದಸರಾ ಥರ ಎಲ್ಲ ಇವಿರುತ್ತೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನ್ಯಾಷನಲ್ ಪಾರ್ಕಲ್ಲಿ ಅಲ್ಲಿ ಮರವಮ್ಮಿ ಮಂಟಪ, ಬನ್ನಿ ಮಂಟಪ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಇದು ಮಾಡ್ತೀವಿ. ಮತ್ತೆ ತಿರ್ಗಾ ಇಲ್ಲಿ ತಂದು ಯಥಾಸ್ಥಾನಕ್ಕೆ ಬಂದು ಸೇರ್ತೀವಿ ಸ್ವಾಮಿ. ಮತ್ತೆ 3 ತಿಂಗಳು ನವರಾತ್ರಿ ಉತ್ಸವ ಆಗುತ್ತೆ ಮೇಡಮ್. ನವರಾತ್ರಿ ಉತ್ಸವ ಈಗ 9 ದಿನಕ್ಕೆ ಇದು ಅಂಬೇಸಿದಾಗುತ್ತಲ್ಲ, ಇಲ್ಲಿ 3 ತಿಂಗಳು ನವರಾತ್ರಿ ಉತ್ಸವ ನಡೆಯುತ್ತೆ. 3 ತಿಂಗಳು ಅಷ್ಟು ದಿನಕ್ಕೂ ಒಂದೊಂದು ಅಲಂಕಾರ. ಒಬ್ಬೊಬ್ಬರಿಗೆ ಅವ್ರು ಇನ್ವಿಟೇಷನ್ ಕಳಿಸ್ತಾರೆ, ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಲಾಸ್ಟ್ ದಿನ ಈ ಕೆಲಸದವ್ರೆಲ್ಲ ಸೇರಿ ಕೂಡಿಟ್ಟಂತ ಹಣದಲ್ಲಿ ನೌಕರ ಪೂಜೆ ಅಂತ ಮಾಡ್ತೀವಿ. ಇದೆಲ್ಲ ದೇವರು ವಿಜೃಂಭಣೆಯಿಂದ ಕುಂಡಿಸ್ಬಿಟ್ಟಿರ್ತಾರೆ. ಇದೆಯಲ್ಲ ಈ ಬೋರ್ಡಲ್ಲಿ ಇರ್ತಕ್ಕಂಥದ್ದೆಲ್ಲ ಅವತ್ತಿಲ್ಲಿ ಅಲಂಕಾರ ಮಾಡಿರ್ತೀವಿ. ಒಂದು 5,000 ಜನಕ್ಕೆ ಊಟ ಮಾಡಿರ್ತೀವಿ. ಇದೆಲ್ಲ ನಡೆಯುತ್ತೆ. ಮತ್ತೆ ಮೇಡೆ ಅಂತೇಳಿ ನಾವೇ ಹುಡುಗರೆಲ್ಲರೂ ಸೇರಿ, ಊರಿನ ಹುಡುಗರೆಲ್ಲರೂ ಸೇರಿ ಮೇಡೆ ಅಂತೇಳಿ ದೇವರಿಗೆ ಸಾಮೂಹಿಕ ಕಲ್ಯಾಣೋತ್ಸವ ಮಾಡಿಸ್ತೀವಿ. ಆಚೆಗಡೆ ನೌಕರರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಸಾಮೂಹಿಕ ಕಲ್ಯಾಣೋತ್ಸವ ಮಾಡಿಸಿ ಅವತ್ತೊಂದು ದಿನ ಯಾರೋ ಮದುವೆ ಮಾಡ್ಕೊಂತೀವಿ ಅಂದ್ರೆ ಫ್ರೀಯಾಗಿ ನಾವೇ ಎಲ್ಲರೂ ಸೇರಿ ಅವ್ರಿಗೆ ಬಟ್ಟೆ, ಒಂದು ಉಡುಗೊರೆ ಎಲ್ಲ ಕೊಡ್ತೀವಿ. ವೆರಿ ನೈಸ್ ಸರ್. ನೋಡಿ, ಎಷ್ಟು ಒಂದು ಕ್ಷೇತ್ರದ ಬಗ್ಗೆ ನಾವು ಸುಮ್ಮನೆ ಓದಿ ತಿಳ್ಕೊಳ್ಳೋದು ಬೇರೆ, ಆದರೆ ನೀವು ಸ್ಥಳೀಯರಾಗಿ, ಮುಖ್ಯಸ್ಥರಾಗಿ ಎಷ್ಟು ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಪ್ರತಿಯೊಂದು ನನಗೆ ಕಣ್ಣಿಗೆ ಕಟ್ಟದಾಗಿದೆ ಪ್ರತಿಯೊಂದು. ಇನ್ನೂ ಒಂದೇನಂದ್ರೆ, ಇದು ಬೆಂಗಳೂರಿಗೆ ಅತಿ ಸಮೀಪ, 1 ಕಿಲೋಮೀಟರ್ ದೂರದಲ್ಲಿ BBMPಗೆ ನಮ್ದು 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಎಷ್ಟೋ ಜನಕ್ಕೆ ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ವಿಸ್ತಾರಣ, ಇಷ್ಟು ಪುರಾತನ ದೇವಸ್ಥಾನ ಬೆಂಗಳೂರಲ್ಲಿ ಇದೆಯಾ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈ ಟಿವಿಯಲ್ಲಿ, ಮಾಧ್ಯಮದಲ್ಲಿ ನಿಮ್ಮಂಥವರೆಲ್ಲ ಇದು ಮಾಡೋದ್ರಿಂದ ಭಾರಿ ವಿಶೇಷ ನಡೆಯುತ್ತೆ. ಆಮೇಲೆ ಇವತ್ತು ಅಮಾವಾಸ್ಯೆ ಪೌರ್ಣಮಿ ದಿನ ಜನ
ಸುವರ್ಣಮುಖಿಗೆ ಹೋಗಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಏನಂದ್ರೆ ಈ ಗಾಳಿ ಚೇಷ್ಟಿ ಅದು ಇದು ಇರುತ್ತಲ್ಲ ಮೇಡಮ್, ಅಲ್ಲಿ ಹೋಗಿ ಸ್ನಾನ ಮಾಡೋಷ್ಟೊತ್ತಿಗೆ ಅದು ರೇಗ್ತೈತೆ. ಅಲ್ಲಿ 3 ಗಂಟೆ ಹಾಕ್ಬಿಟ್ರೆ ಬರಲ್ಲ ಅನ್ನೋ ಪದ್ಧತಿ ಇದೆ. ಆ ಥರ ಎಲ್ಲ ಈಗಲೂ ನಡ್ಕೊಂಡ್ ಬರ್ತಾ ಇದೆ. ಮತ್ತೆ ಇನ್ನ ಅತಿ ಹೆಚ್ಚಿನ ಜನ ಬೆಂಗಳೂರು ಸಮೀಪದಲ್ಲಿ ಇರೋದ್ರಿಂದ ಇನ್ನ ಅತಿ ಜನ ಬರ್ತಾರೆ ಸರ್, ಖಂಡಿತ ಬರ್ತಾರೆ. ಏನ್ ಅನ್ಕೊಂತಾರೋ ಚಂಪಕಧಾಮ ಈಡೇರಿಸ್ತಾನೆ, ಹಾಗೆ ಆಗುತ್ತೆ. ಸುಮಾರು ನೀವು ನೋಡ್ಬೇಕು ಜಡೇಜುಗಳು ಇವರೆಲ್ಲ, ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಇದಾರಲ್ಲ, ಮೊನ್ನೆ ಅವ್ರ ಮನೆದು ಗಲಾಟೆ ಆಯ್ತಲ್ಲ, ನಮಗೆ ಚಂಪಕಧಾಮನೇ ಉಳಿಸ್ದ ಅಂತ ಹೇಳ್ತಾರ ಅವ್ರು. ನಾವು ಯಾವ ಪ್ರತಿ ವರ್ಷ ಇಲ್ಲಿ ಬರಬೇಕಾಗಿತ್ತು, ಇದು ಬರೋಕ್ಕಾಗಿಲ್ಲ ಅಂತೇಳಿ ನಾವು ಎಲ್ಲರ ಕುಟುಂಬ ಸಮೇತ ಅಲ್ಲೇ ಹತ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೀಸಲು ಕಟ್ಟಿ ಮನೆಯಲ್ಲಿ ಇಟ್ಬಿಟ್ಟು ಹತ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ರಂತೆ. ಬರೋಷ್ಟೊತ್ತಿಗೆ ಈ ಗಲಾಟೆ ಆಗಿದೆ. ಚಂಪಕಧಾಮನೇ ನಮ್ಗೆ ಉಳಿಸೋನೆ ಅಂತ ಹೇಳ್ತಾನೆ. ಅಯ್ಯಪ್ಪ ಪ್ರತಿ ಜಾತ್ರೆಗೆ ಬರ್ತಾರೆ, ಅಂದಾಸೋಕ್ಕೆ ಬಂದಾಗೆಲ್ಲ ಇದು ಮಾಡ್ತಾ ಇರ್ತಾರೆ. ವಿಶ್ರಾಂತಿ ಕೊಠಡಿ ಕಾಸು ಕೊಟ್ಟಿದ್ದಾರೆ ಅಲ್ಲಿ. ಈಗ ಬಡವರಿಗೆ ಇಲ್ಲೆಲ್ಲ ಚಿತ್ರ 3 ಲಕ್ಷ 4 ಲಕ್ಷ ಈಗ ಒಂದು ಎಲ್ಲ ಸಾರ್ವಜನಿಕರಿಂದ ಹಣ ಸಂಗ್ರಹಣೆ ಮಾಡಿ ದೊಡ್ಡ ಚೌಟ್ರಿ ಕಟ್ತಾ ಇದ್ವಿ. ಬಡವರಿಗೆ ಒಂದು 50,000 ರೂಪಾಯಿಗೆ ಚೇರು, ಟೇಬಲ್, ಪಾತ್ರೆ ಸಾಮಾನು ಎಲ್ಲ ಕೊಡೋಣ ಅಂತೇಳಿ ಒಂದು ಒಂದು ಸಹಾಯ ಅವ್ರ ಕಡೆ. ಮತ್ತೆ ಅದು ಬೇರೆ ಜನಗಳಿಗೆಲ್ಲರಿಗೂ ಉಪಯೋಗ ಆಗುತ್ತೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಜಾತಿ ಭೇದ ಮರ್ತಿ ಪ್ರತಿಯೊಬ್ಬರಿಗೂ. ಇಲ್ಲಿ ಯಾವುದೇ ಒಂದು ಇದಿಲ್ಲ ಮೇಡಮ್. ನೀವು ನಂಬಲ್ಲ, ನೀವು ಯಾವತ್ತನ್ನ ಬೇಕಾದ್ರೆ ನೋಡಿ, ಅಮಾವಾಸ್ಯೆ ದಿನ ಬೇಕಾದ್ರೆ ನಮ್ಮ ಮುಸ್ಲಿಂ ಬಾಂಧವರು ಹೆಣ್ಮಕ್ಳು ಸಹ ಹೋಗಿ ಸುವರ್ಣಮುಖಿಗೆ ಓಟ್ ಬಂದು ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾರೆ. ಇಲ್ಲಿ ಮುಸ್ಲಿಮ್ಸ್ ಅವ್ರು ಇರ್ತಕ್ಕಂಥವ್ರು ಇಲ್ಲೆಲ್ಲ ಸುತ್ತಮುತ್ತ ಫ್ಯಾಕ್ಟ್ರಿಗಳು ಅವರೆಲ್ಲ ಇರೋರು ಅಂದಾಸೋಕೆ ದೇವಸ್ಥಾನ ಕಾರ್ಯಕ್ರಮಗಳಿಗೆ ಏನು ಕೇಳಿದ್ರು ಕಾಸು ಕೊಡ್ತಾರೆ. ಕಟ್ಟೋವಾಗೆಲ್ಲ ಕೊಟ್ಟಿದ್ದಾರೆ, ಬಂದು ಜೊತೆ ಹೆಲ್ಪ್ ಮಾಡ್ತಾರೆ. ದುಡ್ಡು ಕಾಸು ಹಣ ಸಹಾಯ ಮಾಡ್ತಾರೆ. ಅವರು ಅಂದಾಸೋಕೆ ದುಡ್ಡು ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಖಂಡಿತ ಇಲ್ಲಿ ಜಾತಿ ಸರ್, ಇಷ್ಟೊತ್ತು ಬಹಳ ಒಳ್ಳೆ ಮಾಹಿತಿ ಕೊಟ್ರಿ. ಖಂಡಿತ ಎಲ್ಲ ಊರಿಂದನೂ ಇನ್ನೂ ಹೆಚ್ಚಿನ ಜನರು ಬರ್ತಾರೆ, ಅಂದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈತನ ದರ್ಶನವನ್ನ ಎಲ್ಲರೂ ಪಡೀತಾರೆ ಸರ್. ಆ್ಯಂಡ್ ಬಹಳ ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಇಲ್ಲೆಲ್ಲ ಕೇಳಿ ಇನ್ನ ಕೋಟ್ಯಾಂತರ ಜನಕ್ಕೆ ಮುಟ್ಸೋ ಥರ ನಿಮಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿ ಅತಿ ಹೆಚ್ಚು ಶಕ್ತಿ ಕೊಡಲಿ ಚಂಪಕಧಾಮನು. ನಿಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟು ನೀವು ಹೋಗಿದ್ದ ಕೆಲಸಕ್ಕೆಲ್ಲ ಈಡೇರಲಿ ಅಂತ ನಾನು ಚಂಪಕಧಾಮನ ಪಾತ್ರದ ಕೃಪೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಮಸ್ತೆ. ತಾವೆಲ್ಲರೂ ಕೂಡ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋಕ್ಕೂ ಮುಂಚೆ ತಪ್ಪದೆ ಈ ವೆಂಕಟೇಶ್ವರನ ಅಂದರೆ ಶ್ರೀ ಚಂಪಕಧಾಮ ಸ್ವಾಮಿಯ ದೇವಸ್ಥಾನಕ್ಕೆ ಬನ್ನಿ, ಈತನ ಆಶೀರ್ವಾದವನ್ನು ತಪ್ಪದೆ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.